ಬ್ಯಾನ್ ಬಿಸಿ ತಡ್ತಾ ಇದೆ. ಪಾಕ್ ಪರ ನಿಂತ ಚೀನಾಗೂ ಕೂಡ ಶಾಕ್ ಕೊಟ್ಟಿದೆ ಭಾರತ. ಚೀನಾದ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಬ್ಯಾನ್ ಕೂಡ ಆಗಿದೆ. ಭಾರತದಲ್ಲಿ ಗ್ಲೋಬಲ್ ಟೈಮ್ಸ್ ಅನ್ನ ಬ್ಯಾನ್ ಮಾಡಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಟರ್ಕಿಗೂ ಒಂದ್ ಕಡೆ ಶಾಕ್, ಮತ್ತೊಂದು ಕಡೆ ಚೀನಾಗೂ ಶಾಕ್. ಗ್ಲೋಬಲ್ ಟೈಮ್ಸ್ ವೆಬ್ಸೈಟ್ ಬ್ಯಾನ್ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಉಗ್ರರ ದಾಳಿ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲವನ್ನ ಕೂಡ ಕೊಟ್ಟಿತ್ತು. ಅಲ್ಲದೆ ಭಾರತ ಸೇನೆ ವಿರುದ್ಧ ಅಪಪ್ರಚಾರ ಮಾಡಿದಂತಹ ವೆಬ್ಸೈಟ್ ಇದು. ಬಹಿರಂಗವಾಗಿ ಚೀನಾ ಪರ ಸುದ್ದಿಗಳನ್ನ ಮಾಡುವಂತಹ ಚೀನಾದ ಮುಖವಾಣಿ ಏನಿದೆ ಗ್ಲೋಬಲ್ ಟೈಮ್ಸ್, ಸಾಮಾಜಿಕ ಮಾಧ್ಯಮ ಖಾತೆಯನ್ನ ಭಾರತ ಬ್ಯಾನ್ ಮಾಡಿದೆ. ಇದರ ಜೊತೆಗೆ ಚೀನಾದ ಕ್ಷಿನ್ ಹುವಾ ನ್ಯೂಸ್ ಅನ್ನು ಕೂಡ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಾ ಇರುವ ನಡುವೆಯೇ ಇದೀಗ ಭಾರತೀಯ ಸೇನೆಯ ಮೇಲೆ ಪರಿಶೀಲಿಸದ ಹೇಳಿಕೆಗಳನ್ನ ಹರಡಿದ್ದಕ್ಕಾಗಿ ಭಾರತ ಸರ್ಕಾರ ಚೀನಾದ ಸರ್ಕಾರಿ ಸ್ವಾಮ್ಯದ ಎಕ್ಸ್ ಹ್ಯಾಂಡಲ್ ಅನ್ನು ಕೂಡ ನಿಷೇಧ ಮಾಡಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡುವ ಮೊದಲು ಸತ್ಯಗಳನ್ನ ಅರಿತಿರಬೇಕು, ಪರಿಶೀಲಿಸಬೇಕು. ಚೀನಾದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಮಾಧ್ಯಮಗಳಿಗೆ ಬಲವಾಗಿ ಎಚ್ಚರಿಕೆಯನ್ನ ನೀಡಿದಂತಹ ಕೆಲವು ದಿನಗಳ ನಂತರ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಬೇಡಿ, ಪರಿಶೀಲನೆ ಮಾಡಿ ಯಾವುದೇ ಒಂದು ಸುದ್ದಿಯನ್ನ ಬಿತ್ತರ ಮಾಡುವಂತಹ ಮುನ್ನವೇ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು. ಬಟ್ ಆದ್ರೆ ಯಾವಾಗ ಕೇಳಲಿಲ್ವೋ ಬ್ಯಾನ್ ಬಿಸಿ ತಟ್ತಾ ಇದೆ ಇದೀಗ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ಮೂಲ ಸೌಕರ್ಯವನ್ನ ಗುರಿಯಾಗಿಸಿಕೊಂಡು ಭಾರತೀಯ ಮಿಲಿಟರಿ ದಾಳಿಗೆ ಟ್ಯಾಬ್ಲಾಯ್ಡ್ ವರದಿಗೆ ಭಾರತ ರಾಯಭಾರಿ ಕಚೇರಿ ಆತ್ಮೀಯ ಗ್ಲೋಬಲ್ ಟೈಮ್ಸ್ ನ್ಯೂಸ್ ಈ ರೀತಿಯ ತಪ್ಪು ಮಾಹಿತಿಯನ್ನ ಹೊರಹಾಕುವ ಮೊದಲು ನಿಮ್ಮ ಸತ್ಯಗಳನ್ನ ಪರಿಶೀಲಿಸಲು ಮತ್ತು ನಿಮ್ಮ ಮೂಲಗಳನ್ನ ಪುನರ್ ಪರಿಶೀಲಿಸಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಎಸೇನು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ನಮ್ರತಾ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸೇನು ನಮ್ರತಾ, ಒಂದ್ ಕಡೆ ಟರ್ಕಿಗೆ ಶಾಕ್ ಎದುರಾದ್ರೆ ಮತ್ತೊಂದು ಕಡೆಗೆ ಚೀನಾಗೂ ಕೂಡ ಶಾಕ್ ಕೊಡುವಂತಹ ಕೆಲಸವನ್ನ ಮಾಡಿದೆ. ಎಕ್ಸ್ ಖಾತೆಯನ್ನ ಬ್ಯಾನ್ ಮಾಡಲಾಗಿದೆ. ಅದರ ಜೊತೆಗೆ ಗ್ಲೋಬಲ್ ಟೈಮ್ಸ್ ಅನ್ನು ಕೂಡ ಬ್ಯಾನ್ ಮಾಡಿದೆ ಸರ್ಕಾರ. ಇದು ನಿಜಕ್ಕೂ ಮಹತ್ವದ ಹೆಜ್ಜೆ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಸ್ ರಮ್ಯಾ, ಈಗಾಗಲೇ ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸಾಕಷ್ಟು ಟ್ರೆಂಡಿಂಗ್ನಲ್ಲಿದೆ. ಟರ್ಕಿ ವಿರುದ್ಧ ಇರ್ಬೋದು ಅಥವಾ ಚೀನಾ ವಿರುದ್ಧ ಇರ್ಬೋದು. ಯಾಕೆ ಮೊದಲಿಗೆ ನಾವು ಟರ್ಕಿ ದೇಶದ ಬಗ್ಗೆ ಮಾತಾಡೋದಾದ್ರೆ 2 ವರ್ಷದ ಹಿಂದೆ ಅಲ್ಲಿ ಭೂಕಂಪ ಆದಾಗ ಮೊದಲು ಭಾರತನೇ ಆ ಒಂದು ದೇಶಕ್ಕೆ ಸಪೋರ್ಟ್ ಮಾಡಿದ್ದು. ಬೇರೆ ಯಾರೂ ಕೂಡ ಅಲ್ಲಿಗೆ ಮೆಡಿಸಿನ್ಸ್ನ ಅಥವಾ ಅವರಿಗೆ ಸಪೋರ್ಟ್ ಮಾಡಲಿಲ್ಲ. ಫಸ್ಟ್ ಸಪೋರ್ಟ್ ಮಾಡಿದೆ ಇಂಡಿಯಾ. ಆದರೆ ಎಲ್ಲೋ ಒಂದು ಕಡೆ ಅವರು ಕೋಮಿನ ವ್ಯಾಮೋಹ, ಮತ್ತೊಂದು ಅವರು ಫಸ್ಟ್ ಏನು ಈ ಉಗ್ರವಾದಿ ಚಟುವಟಿಕೆಗಳಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅಂದ್ರೂ ಕೂಡ ಲಾಸ್ಟ್ ಅಲ್ಲಿ ಕೊನೆಗೆ ಅವರು ಏನೋ ಬಹಿರಂಗವಾಗಿ ಸಪೋರ್ಟ್ ಮಾಡ್ತಾರೆ ಪಾಕಿಸ್ತಾನಕ್ಕೆ ಈ ಒಂದು ಚಟುವಟಿಕೆಗಳಿಗೆ. ಹೀಗಾಗಿ ಭಾರತ ಇದಕ್ಕೆ ತಕ್ಕ ಉತ್ತರವನ್ನ ನೀಡೋ ಅವಶ್ಯಕತೆ ಇತ್ತು. ಈಗ ಏನು ಭಾರತ ಒಂದು ಕ್ರಮವನ್ನ ತೆಗೆದುಕೊಂಡಿದೆ. ಇದು ನಿಜವಾಗ್ಲೂ ವಿಶ್ವಕ್ಕೆ ಒಂದು ಎಚ್ಚರಿಕೆ ಸಂದೇಶ. ಇನ್ನು ಮುಂದೆ ಭಾರತದ ತಂಟೆಗೆ ಯಾರೇ ಬಂದ್ರು ಅದಕ್ಕೆ ನಾವು ಉತ್ತರವನ್ನ ಕೊಡ್ತೀವಿ ಅನ್ನೋ ಒಂದು ಮೂಲಕ ಈಗಾಗಲೇ ಮತ್ತೊಂದು ಸಂದೇಶವನ್ನ ಭಾರತ ರವಾನೆ ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ನೀವು ಸ್ವಲ್ಪ ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋದ್ರೆ ಟರ್ಕಿಯನ್ನ ಬ್ಯಾನ್ ಮಾಡಬೇಕು, ಅಜ್ಬೇಕಿಸ್ತಾನವನ್ನ ಬ್ಯಾನ್ ಮಾಡಬೇಕು, ಬಾಯ್ಕಾಟ್ ಮಾಡಬೇಕು, ಅಲ್ಲಿಗೆ ಯಾರು ಕೂಡ ಪ್ರವಾಸಕ್ಕೆ ಹೋಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಟ್ರೆಂಡ್ ನಡೀತಾ ಇದೆ. ಯಾಕೆ ಅಂತಂದ್ರೆ ಟರ್ಕಿಗೆ ಭಾರತದಿಂದಲೇ ಅತಿ ಹೆಚ್ಚು ಪ್ರವಾಸಿಗರು ಪ್ರತಿ ವರ್ಷನೂ ಕೂಡ ಅಲ್ಲಿ ವಿಸಿಟ್ ಮಾಡುವಂತಹದ್ದು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದೆ, ಸಾಕಷ್ಟು ಮುಂದೆ ಟ್ರಿಪ್ಗೆ ಹೋಗಬಾರ್ದು ಅಂತ ಡಿಸಿಷನ್ಗಳು ಕೂಡ ಬಂದಿದೆ. ಇದರಿಂದ ಒಂದು ಕಡೆ ಅವರಿಗೆ ಪ್ರವಾಸೋದ್ಯಮದಲ್ಲಿ ಏನು ಇನ್ಕಮ್ ಬರ್ತಾ ಇತ್ತು ಅದಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಭಾರತ ಏನು ಈಗ ಆ ಒಂದು TRT ವರ್ಲ್ಡ್ ಅಕೌಂಟ್ನ ಬ್ಯಾನ್ ಮಾಡಿದೆ ಎಕ್ಸ್ನಲ್ಲಿ, ಅದು ಒಂದು ನಿರ್ಣಾಯಕ ನಡೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮೂಲಕ ಇಡೀ ವಿಶ್ವಕ್ಕೆ, ಭಾರತೀಯರಿಗೆ ಹಾಗೂ ಟರ್ಕಿ ಪಾಕಿಸ್ತಾನಕ್ಕೂ ಕೂಡ ಒಂದು ತಪ್ಪು ಸಂದೇಶ ಏನು ರವಾನೆ ಆಗ್ತಾ ಇರುತ್ತೆ ಅದಕ್ಕೆ ಈಗ ಸರ್ಕಾರ ಬ್ಯಾನ್ ಮಾಡಿದೆ ಅಥವಾ ಬ್ರೇಕ್ ಹಾಕಿದೆ. ಇನ್ನೊಂದು ಜಿಯೋ ಪಾಲಿಟಿಕ್ಸ್ ವಾರ್ನ ನಾವು ನೋಡ್ತಾ ಹೋಗೋದಾದ್ರೆ ಚೀನಾಗೆ ಈಗಿನಿಂದ ಅಲ್ಲ, ಗಡಿ ವಿಚಾರದಲ್ಲಿರ್ಬೋದು ಅಥವಾ ಬೇರೆ ವಿಚಾರದಲ್ಲಿ ಬೆಳವಣಿಗೆ ವಿಚಾರದಲ್ಲಿರ್ಬೋದು, ಕಾಂಪಿಟೇಷನ್ ವಿಚಾರದಲ್ಲಿರ್ಬೋದು, ಚೀನಾಗೆ ಮೊದಲಿನಿಂದಲೂ ಕೂಡ ಭಾರತ ಕಂಡ್ರೆ ಆಗೋದಿಲ್ಲ. ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಪಾಕಿಸ್ತಾನವನ್ನ ಪ್ರವೋಕ್ ಮಾಡೋದೇ ಚೀನಾ ಭಾರತದ ವಿರುದ್ಧ ಅನ್ನೋದು ಕೂಡ. ಹೀಗಾಗಿ ಏನು ಮೊದಲಿಗೆ ಪ್ರವೋಕ್ ಮಾಡೋದು, ಅದಾದ್ಮೇಲೆ ನಾವು ಭಯೋತ್ಪಾದನೆ ವಿರುದ್ಧ ಇದೀವಿ ಅಂತ ನಾಟಕಾಡೋದು, ಮತ್ತೆ ಕೊನೆ ಮೂಮೆಂಟ್ ನಲ್ಲಿ ಬಹಿರಂಗವಾಗಿ ಸಪೋರ್ಟ್ ಮಾಡೋದು
ಇರೋದು